ನೀವು ಯಾರಿಗಾದರೂ ಯಾವ್ದಾದ್ರು ವಿಷಯ ಹೇಳಬೇಕು ಅಂದರೆ ನೀವು ಯಾವ ಟೋನಲ್ಲಿ ಕಮ್ಯುನಿಕೇಟ್ ಮಾಡಬೇಕು ಅಂತ ಯಾರಾದರೂ ಹೇಳ್ಕೊಟ್ಟಿದ್ದಾರಾ? ಈ ಸೆಟ್ ಆಫ್ ಸ್ಕಿಲ್ಸ್ನ ಸಾಫ್ಟ್ ಸ್ಕಿಲ್ಸ್ ಅಂತ ಹೇಳ್ತಾರಂತೆ. ಇವಾಗ ಯಾವುದೇ ಕೆಲಸಕ್ಕೆ ಹೋಗ್ತೀವಿ ಅಂದರೂ ಈ ಸಾಫ್ಟ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಪ್ರಪಂಚ ಹೇಳ್ತಾ ಇದೆ. ಜೊತೆಯಲ್ಲಿ ಇಂಟರ್ವ್ಯೂನ ಕ್ರ್ಯಾಕ್ ಮಾಡೋದು ತುಂಬಾ ಕಷ್ಟದ ಕೆಲಸ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಹೇಗೆ ಮಾಡೋದು? ಇವತ್ತೇನು ಇನ್ಫೋ ಅಟ್ ಹೊನ್ನೋಡಿನಲ್ಲಿ ನಾವು ಉತ್ತರನ ಕಂಡುಕೊಳ್ಳೋಣ. ಸೊ ವೆಲ್ಕಮ್ ಟು ಇನ್ಫೋ ಅಟ್ ಹೊನ್ನೋಡಿ. ಕಂಟೆಂಟ್ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋ ಅಟ್ ಹೊನ್ನೋಡಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಸಾಫ್ಟ್ ಸ್ಕಿಲ್ ಟ್ರೈನರ್ ರವೀಂದರ್ ಮಹೇಂದರ್ ಅವರು. ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಮೇಡಮ್. ಸೊ ಸರ್ ಹೇಳಿ, ಸಾಫ್ಟ್ ಸ್ಕಿಲ್ ಟ್ರೈನರ್ ಅಂದರೆ ಏನೇನು ಹೇಳ್ಕೊಡ್ತೀರಾ? ಸಾಫ್ಟ್ ಆಗಿರೋ ಸ್ಕಿಲ್ಸ್. ಮೇಡಮ್ ಅದ್ರ ಮುಂಚೆ ನಾನು ಐ ವಿಲ್ ಇಂಟ್ರೊಡ್ಯೂಸ್ ಮೈಸೆಲ್ಫ್. ಸೊ ನಾನು ಹುಟ್ಟಿ ಬೆಳೆದಿ ಜಾಗ ಬಂದು ಬ್ಯಾಂಗ್ಳೂರು. ಸೊ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಸೇರಿ ನಾನು ಮಾತಾಡ್ತೀನಿ. ದಟ್ ಈಸ್ ಓಕೆ ವಿತ್ ಯುವರ್ ವ್ಯೂವರ್ಸ್? ಎಸ್. ಸೊ ನನ್ನ ಹೆಸರು ರವೀಂದರ್ ಮಹೇಂದರ್ ಅಂತ. ಹುಟ್ಟಿ ಬೆಳೆದಿ ಜಾಗ ಬ್ಯಾಂಗ್ಳೂರು. ಸೊ ನಾನು ಒನ್ ಆಫ್ ದಿ ರೆಪ್ಯೂಟೆಡ್ IT ಕಂಪನಿಗೆ ಆಸ್ ಎ ಫಿನಾನ್ಸ್ ಎಕ್ಸ್ಪರ್ಟ್ ಐ ವರ್ಕ್ ಫಾರ್ ದಟ್ ಕಂಪನಿ. ಸೊ ಫಿನಾನ್ಸ್ ಬಗ್ಗೆನೂ ಅವ್ರನ್ನ ಒಂದ್ಸತಿ ಶೋ ಮಾಡಬೇಕು. ಎಕ್ಸಾಕ್ಟ್ಲಿ. ಸೊ ನನಗೆ ಆಲ್ಮೋಸ್ಟ್ 19 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಫ್ರಮ್ ದಿ ಡೇ ಒನ್ ನಾನು ಫಿನಾನ್ಸ್ ವರ್ಲ್ಡಲ್ಲೇ ಇರ್ತೀನಿ, ಅದರಲ್ಲೇ ಎಂಡ್ ಮಾಡ್ತೀನಿ. ರಿಟೈರ್ಮೆಂಟ್ ಅದರಲ್ಲೇ ತೊಗೊತೀನಿ. ದಟ್ಸ್ ಮೈ ವರ್ಲ್ಡ್. ಫಿನಾನ್ಸ್ ಇಸ್ ಅ ವೆರಿ ಫ್ಯಾನ್ಸಿ ವರ್ಡ್ ಅಲ್ವಾ ಸರ್? ಬಿಟ್ಟು ಬರಕ್ಕೆ ಯಾರಿಗೂ ಮನಸ್ಸು ಬರಲ್ಲ ಯೂಶುವಲಿ. So being a commerce student, so finance was my the core the subject what I've taken. So I am also part of a mentorship program in one of the reputed university in Bangalore, and I was being approached by the university to be a mentor for the MBA graduates. Okay. Who are mostly in second year, not second year, maybe in second sem. Okay. And I take classes for them once in a month or twice in a month, depending on the their availability and their need. So coming to your point, right, soft skills. So I want to break up into 3 things. Okay. So life ಅಲ್ಲಿ ಹೆಂಗಿದೆ ಅಂದರೆ ನಾವು ನೀವು ಕಾಲೇಜಿಂದನೇ ಬಂದಿರೋದು ಆಚೆ ಕಡೆ ಅಲ್ವಾ? ನಾನು ಕಾಲೇಜಲ್ಲಿ ಓದೋ ಟೈಮಲ್ಲಿ ನನಗೆ ಹೇಳಿದಿತ್ತು ಒಂದೇ, ನಮ್ಮ ಲೆಕ್ಚರರ್ ಆಗಲಿ ಇಲ್ಲ ನಮ್ಮ ಅಪ್ಪ ಅಮ್ಮ ಆಗಲಿ ಇಲ್ಲ ನಮ್ಮ ಬ್ರದರ್ಸ್ ಆಗಲಿ ಎಲ್ಲ ಸ್ನೇಹಿತರಾಗಲಿ ಎಲ್ಲ ಹೇಳ್ಕೊಟ್ಟಿರೋದು ಒಂದೇ, ನೀನು ಪಾಸ್ ಆಗಬೇಕು ಅಷ್ಟೇ. ಹೆಂಗಾಗ್ತೀಯ ನನಗೆ ಗೊತ್ತಿಲ್ಲ, ಪಾಸ್ ಆಗಬೇಕು ಅಷ್ಟೇ, ಮಾಡಿ ಪಾಸ್ ಮಾಡಿ. ಬಟ್ ಸೊ ನಾನು ಮೆಂಟರ್ ಮಾಡ್ತೀನಲ್ಲ, ಸೊ ಡ್ರಾಬ್ಯಾಕ್ಸ್ ಅಂದರೆ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಅಲ್ವಾ, ನಾವು ಫೇಸ್ ಮಾಡಿದ್ದೀರಿ. ಯಾಕಂದರೆ ನಾವು ಅಂತ ಕಾಲೇಜಲ್ಲಿ ಓದಿರಲಿಲ್ಲ ಮೇ ಬಿ. ಬಟ್ ಇವಾಗಿನ ಯೂನಿವರ್ಸಿಟಿಯಲ್ಲಿ ಎಂಥ ಕರಿಕ್ಯುಲಮ್ ಮಾಡಿದ್ದಾರೆ ಅಂದರೆ, ಒಂದು ಕರಿಕ್ಯುಲಮ್ ಇದೆ C2C ಅಂತ. C2C ಅರ್ಥ ಏನು ಅಂದರೆ, C ಅಂದರೆ ಕ್ಯಾಂಪಸ್ಸಲ್ಲಿ ಇದ್ದಾರೆ ಇವಾಗ ಜನ ಸ್ಟೂಡೆಂಟ್ಸ್ ಇದ್ದಾರೆ. MBA ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್, ಸೆಕೆಂಡ್ ಸೆಮ್, ನಾನು ಯಾವಾಗಲೂ ಸೆಕೆಂಡ್ ಇಯರ್ ಅಂತ ಹೇಳ್ತೀನಿ. ಓಕೆ. ಮತ್ತು C2C ಅಂದರೆ ಕಾರ್ಪೊರೇಟ್ ಲೈಫ್. ಸೊ ಕ್ಯಾಂಪಸ್ ಟು ಕಾರ್ಪೊರೇಟ್ ಎಕ್ಸಾಕ್ಟ್ಲಿ. ಸೊ ಕ್ಯಾಂಪಸ್ ಟು ಕಾರ್ಪೊರೇಟ್ ಹೋಗ್ಬೇಕು ಅಂದರೆ ಏನೇನು ಮಾಡಬೇಕು? ಓಕೆ, ನಾನು ಅದನ್ನು 3 ಭಾಗ ನಾನು ಕಟ್ ಮಾಡ್ತೀನಿ. ಒಂದು ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಲೈಫ್ ಸ್ಟಡೀಸ್, ಒಂದು. ಎರಡನೇದು ಅವ್ರದ್ದು ಸೆಕೆಂಡ್ ಸೆಮ್ ಆಗಿದ ತಕ್ಷಣ ಈ ಸ್ಟೂಡೆಂಟ್ ಲೈಫ್ ಸ್ಟಡೀಸ್ ಅಂದರೆ ಅವ್ರ ಜೀವನಕ್ಕೋಸ್ಕರ ಅವ್ರು ಓದೋದು ಅಂತನಾ, ಅಥವಾ ಅವ್ರ ಲೈಫ್ ದ ಸ್ಟಡೀಸ್, ಕರೆಂಟ್ ಸ್ಟಡೀಸು ಎಕ್ಸಾಮ್ ಪಾಸ್ ಮಾಡೋಕ್ಕೆ ಮಾತ್ರ. ಓಕೆ, ರೈಟ್. ಮತ್ತು ಸೆಕೆಂಡ್ ಸೆಮ್ ಆಗ್ತಾ ಅವ್ರಿಗೆ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗುತ್ತೆ, ರೈಟ್? ಅವ್ರಿಗೆ ಇಂಟರ್ನ್ಶಿಪ್ ಏನು ಮಾಡಬೇಕು, ಹೆಂಗಿರಬೇಕು ಅದು ಗೊತ್ತಿರಲ್ಲ. ಸೊ ವಿ ಆರ್ ದೇರ್ ಟು ಮೆಂಟರ್ ದೆಮ್. ಅದೊಂದು ಅವ್ರ ಲೈಫು ಚೇಂಜಿಂಗ್ ಪಾಯಿಂಟು ಆಗಲಿ, ಒಂದು ಪ್ರಾಸೆಸ್ ಅವ್ರಿಗೆ ಲೈಫಲ್ಲಿ ಹೆಂಗಿರಬೇಕು ಅಂತ ಕಾರ್ಪೊರೇಟ್ ಲೈಫ್ ಹೋಗ್ಬೇಕು ಅಂದರೆ 3 ಸ್ಟೆಪ್ಸ್. 3ನೇ ಸ್ಟೆಪ್ ಏನಂದರೆ ಯುವರ್ ಪ್ಲೇಸ್ಮೆಂಟ್. ನೀವು ಸೆಕೆಂಡ್ ಸೆಮ್ ಆಗಿದ್ದೆ, ಪಾಸ್ ಆಗಿದ್ದೆ, ಥರ್ಡ್ ಸೆಮ್ಗೆ ಹೋಗ್ತಿರಲ್ವ, ಪ್ಲೇಸ್ಮೆಂಟ್ಸ್ ಬರುತ್ತೆ ಕಂಪನಿಗೆ, ರೈಟ್? ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಸೊ ನೀವೇನು ಓದಿರ್ತೀರಾ, ಪಾಸ್ ಆಗಿರ್ತೀರ, ಎಷ್ಟೋ ಜನ 100% ತೊಗೊಂಡಿರ್ತಾರೆ, ಬಟ್ ಸಾಫ್ಟ್ ಸ್ಕಿಲ್ಸ್ ಇರಲ್ಲ, ವಿಚ್ ಐ ವಿಲ್ ಬಿ ಟೇಕಿಂಗ್ ಥ್ರೂ ಯು. ಏನಿದೆ ಸಾಫ್ಟ್ ಸ್ಕಿಲ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಏನಂದರೆ ಎಕ್ಸಾಮಲ್ಲಿ ನಂಗೆ 90% ಬರಬೇಕು, 100% ಬರಬೇಕು ಅಷ್ಟೇ. ದೇ ಡೋಂಟ್ ನೋ ವಾಟ್ ಆರ್ ಸಾಫ್ಟ್ ಸ್ಕಿಲ್ಸ್, ಹೌ ಟು ಟ್ಯಾಕಲ್ ಪೀಪಲ್, ಹೌ ಟು ಟ್ಯಾಕಲ್ ಇಂಟರ್ವ್ಯೂ, ರೈಟ್? ಸೊ ಅದನ್ನು ನಾವು ಕ್ಲಾಸಸ್ ತೊಗೊತೀರಿ, ಅವ್ರನ್ನ ಯಾವ ಲೆವೆಲ್ಗೆ ತೊಗೊಂಬರ್ತೀರಿ ಅಂದರೆ ದೇ ಕ್ರ್ಯಾಕ್ ದ ಇಂಟರ್ವ್ಯೂ. ಸೊ ದ ಥರ್ಡ್ ಥಿಂಗ್ ಈಸ್ ದ ಪ್ಲೇಸ್ಮೆಂಟ್ ಮಾಡಿ ಅವ್ರಿಗೆ ಥರ್ಡ್ ಸೆಮ್ಮಲ್ಲಿ ಎಂಡ್ ಆಫ್ ದ ಟೈಮಲ್ಲಿ ಆಫರ್ ಲೆಟರ್ ಬರುತ್ತಲ್ಲ, ದಟ್ ಈಸ್ ದೇರ್ ಅಚೀವ್ಮೆಂಟ್.
ಅವ್ರ ಅಚೀವ್ಮೆಂಟ್ 4th ಸೆಮ್ ಅಲ್ಲಿ ಇಲ್ಲ, 3rd ಸೆಮ್ ಅಲ್ಲೇ ಅಚೀವ್ಮೆಂಟ್ ಅದು. ಓಕೆ. ಸಿ MBA is cut into 4 ಅಲ್ವಾ, 4 semester. ಸೊ 3rd ಸೆಮ್ ಇಟ್ ವಿಲ್ ಡಿಸೈಡ್ ವೇರ್ ಯು ವಿಲ್ ಗೋ ಇನ್ ಯುವರ್ ಫ್ಯೂಚರ್. ಓಕೆ. ನಾನು ಯೂನಿವರ್ಸಿಟಿಯಲ್ಲಿ ಇರೋದು ಆಲ್ ಬಿಗ್ 4 ಕಂಪನೀಸ್ ಬರುತ್ತೆ. ಲೈಕ್ ಇಟ್ ಮೇ ಬಿ KPMG, ಇಟ್ ಮೇ ಬಿ EY, ಇಟ್ ಮೇ ಬಿ ಲಾಟ್ ಆಫ್ ಅದರ್ ಕಂಪನೀಸ್, ಫಿನಾನ್ಸ್ ಫೀಲ್ಡ್ ಆಗಲಿ, ಆಡಿಟ್ ಆಗಲಿ. ಸೊ ಎಲ್ಲ ಕಂಪನಿಗಳು ಬರ್ತಾರೆ. ಆ 3rd ಸೆಮ್ ಅಲ್ಲಿ ಇಟ್ ವಿಲ್ ಡಿಸೈಡ್ ನೀವು ಹೆಂಗ್ ಕ್ರ್ಯಾಕ್ ಮಾಡ್ತೀರಾ ಇಂಟರ್ವ್ಯೂ, ಹೆಂಗೆ ಯು ವಿಲ್ ಗೆಟ್ ಪ್ಲೇಸ್. ಸೊ ಕಮಿಂಗ್ ಟು ಯುವರ್ ಪಾಯಿಂಟ್ ಅಗೇನ್, ರೈಟ್? ಸೊ ಸಾಫ್ಟ್ ಸ್ಕಿಲ್ಸ್. ಸೊ ವರ್ಡ್ ತುಂಬಾ ಚೆನ್ನಾಗಿದೆ. ಬಿಕಾಸ್ ನಾವ್ ಓದುವಾಗ ಸಾಫ್ಟ್ ಸ್ಕಿಲ್ಸ್ ಇದ್ದಿದ್ರೆ ಕಷ್ಟ ಇರ್ತಿತ್ತು. ಎಕ್ಸಾಕ್ಟ್ಲಿ. ಸಾಫ್ಟ್ ಸ್ಕಿಲ್ಸ್ ಅನ್ನೋ ಪದ ಎಲ್ಲ ಇತ್ತೀಚೆಗೆ ಆಫ್ಟರ್ ಐ ಸ್ಟಾರ್ಟೆಡ್ ಅರ್ನಿಂಗ್ ನಮ್ಗಿದೆಲ್ಲ ಕೇಳಕ್ ಸಿಗ್ತಾ ಇದ್ದು. ಅಂಡ್ ಕಾರ್ಪೊರೇಟ್ ವರ್ಲ್ಡ್ ಜಾಸ್ತಿ ಬೂಮ್ ಆದಷ್ಟು ಯು ಸ್ಟಾರ್ಟೆಡ್ ಗೆಟಿಂಗ್ ಟ್ರೈನರ್ಸ್. ಈವನ್ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಸ್ಟಾರ್ಟ್ ಆಯ್ತು. ವಾಟ್ ಇಸ್ ಸೊ ನಾನ್ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇದ್ದೀವಿ. ಹೌ ಡು ಐ ಅಂಡರ್ಸ್ಟ್ಯಾಂಡ್ ವಾಟ್ ಸಾಫ್ಟ್ ಸ್ಕಿಲ್ ಈಸ್? ಎಕ್ಸಾಕ್ಟ್ಲಿ. ಸೊ ಯು ಹ್ಯಾವ್ ಎ ವ್ಯಾಲಿಡ್ ಪಾಯಿಂಟ್. ಸೊ ಸಾಫ್ಟ್ ಸ್ಕಿಲ್, ನಾನು ಒಂದು ಸೆಷನ್ ನಮ್ಮ MBA ಸ್ಟೂಡೆಂಟ್ಸ್ ತೊಗೊತಾ ಇದ್ದೆ. ಸೊ ನನ್ನ ಫಸ್ಟ್ ಇದ್ದಿತ್ತು ಸಾಫ್ಟ್ ಸ್ಕಿಲ್ಸ್. ಐ ಆಮ್ ಟೇಕಿಂಗ್ ಸಾಫ್ಟ್ ಸ್ಕಿಲ್ಸ್ ಟುಡೇ. ಒನ್ಸ್ ಇನ್ ಎ ಮಂತ್ ಐ ಟೇಕ್ ಕ್ಲಾಸ್. ಸೊ ದೇ ನೋ ಸಾಫ್ಟ್ ಸ್ಕಿಲ್ ಅಂದರೆ ಓಕೆ ಡಿಸಿಷನ್ ಮೇಕಿಂಗ್, ಓಕೆ ಐ ಹ್ಯಾವ್ ಟು ಬಿ ವೆರಿ ಅಜೈಲ್, ಐ ಹ್ಯಾವ್ ಟು ಬಿ ವೆರಿ ಅಡ್ಯಾಪ್ಟಿವ್. ಓಕೆ, ಯು ನೋ ದ ಥಿಂಗ್ಸ್, ವಾಟ್ ಈಸ್ ದೇರ್ ಇನ್ ಸೈಡ್ ದ್ಯಾಟ್. ಸೊ ವೆನ್ ಯು ಆಸ್ಕ್ ದೆಮ್ ಟು ಗಿವ್ ಸಮ್ ಎಕ್ಸಾಂಪಲ್ಸ್, ಅವ್ರು ಕೊಡೋಕ್ಕಾಗಲ್ಲ. ಅವ್ರು ಬಿಕಾಸ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅವ್ರ ವರ್ಲ್ಡೇ ನೋಡಲಿಲ್ಲ. ಸೊ ದಟ್ ಈಸ್ ವೈ ವಿ ಹ್ಯಾವ್ ಬೀನ್ ಕಮಿಂಗ್ ಟು ಪಿಕ್ಚರ್. ನಾವು ಅವರು ಶೂ ಅಲ್ಲಿ ನಾವು ಬಂದು ಹಾಕೊಂಡಿ, ವಿ ಸಿ ವಾಟ್ ದೇ ಥಿಂಕ್ ಅಂಡ್ ದೆನ್ ವಿ ಗಿವ್ ಅವರ್ ವ್ಯೂ. ಸೊ ಸಾಫ್ಟ್ ಸ್ಕಿಲ್ ಬಗ್ಗೆ ಹೇಳ್ತೀನಿ. ಓಕೆ, ಒನ್ ಲೈನ್ ಐ ಟೇಕ್ ಅಬೌಟ್ ಎ ಮಿನಿಟ್. ಸೊ ಸಾಫ್ಟ್ ಸ್ಕಿಲ್ ಅಂದ್ರೆ ಏನು? ಸಾಫ್ಟ್ ಸ್ಕಿಲ್ಸ್ ಆರ್ ಇಟ್ಸ್ ಅ ನಾನ್ ಟೆಕ್ನಿಕಲ್ ಸ್ಕಿಲ್, ರೈಟ್? ಯು ಜಸ್ಟ್ ಸ್ಪೋಕ್ ಅಬೌಟ್ ಹಾರ್ಡ್ ಸ್ಕಿಲ್, ರೈಟ್? ಹಾರ್ಡ್ ಸ್ಕಿಲ್ಲು ಇದೆ, ಸಾಫ್ಟ್ ಸ್ಕಿಲ್ಲು ಇದೆ. ಹಾರ್ಡ್ ಸ್ಕಿಲ್ ಅಂದ್ರೆ ಏನು? ಇಟ್ಸ್ ಮೋರ್ ಅಬೌಟ್ ಟೆಕ್ನಿಕಲ್. ಇಟ್ ಮೇ ಬಿ ಎ ಸಾಫ್ಟ್ವೇರ್ ಇಂಜಿನಿಯರ್ ಡೂಯಿಂಗ್ ಎ ಟೆಸ್ಟಿಂಗ್ ಆಗಲಿ. ಓಕೆ, ಇಟ್ ಮೇ ಬಿ ಆನ್ ಯುವರ್ ವರ್ಕ್ ಪರ್ಸ್ಪೆಕ್ಟಿವ್ ಇಟ್ಸ್ ಕಾಲ್ಡ್ ಎಸ್ ಹಾರ್ಡ್ ಸ್ಕಿಲ್. ನೀವು ಜಾಬಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅದನ್ನಂದ್ರೆ ಹಾರ್ಡ್ ಸ್ಕಿಲ್. ಸಾಫ್ಟ್ ಸ್ಕಿಲ್ ಅಂದ್ರೆ ಇಟ್ಸ್ ಎ ನಾನ್ ಟೆಕ್ನಿಕಲ್ ಸ್ಕಿಲ್. ಓಕೆ, ಸೊ ಇಟ್ ಇಸ್ ಜನರಲ್ ಫಾರ್ ಎವ್ರಿಬಡಿ. ಎಕ್ಸಾಕ್ಟ್ಲಿ. ನೀವು ಯಾವ ಟೆಕ್ನಿಕಲ್ ಫೀಲ್ಡ್ ಅಲ್ಲಾರು ಇರಿ, ಯು ನೀಡ್ ಸಮ್ ಸಾಫ್ಟ್ ಸ್ಕಿಲ್ಸ್. ಎಕ್ಸಾಕ್ಟ್ಲಿ. ಸೊ ನಮಗೂ ಒಂಚೂರು ಹೇಳ್ಕೊಡ್ತಾರೋ. ಎಕ್ಸಾಕ್ಟ್ಲಿ. ಸೊ ಆಸ್ ಎ ಮೆಂಟರ್ ನನಗೇನಂದ್ರೆ ಅದು ಒಂಥರ ಕಮಿಟ್ಮೆಂಟ್ ಟುವರ್ಡ್ಸ್ ಸ್ಟೂಡೆಂಟ್ಸ್, ರೈಟ್? ಸಾಫ್ಟ್ ಸ್ಕಿಲ್ ಅವರಲ್ಲಿ ತೊಗೊಂಬರೋದು, ದೆನ್ ಟು ಅವ್ರನ್ನ ಒಂದು ಲೆವೆಲ್ ತೊಗೊಂಬರೋದು, ಅವ್ರಿಗೆ ಅರ್ಥ ಮಾಡಿಸೋದು. ಸೊ ನಾನು ಹೇಳ್ದಂಗೆ ಸಾಫ್ಟ್ ಸ್ಕಿಲ್ಸ್ ಆರ್ ನಾನ್ ಟೆಕ್ನಿಕಲ್ ಸ್ಕಿಲ್ಸ್. ಅದು ಒಂದು ವೆರಿ ಕ್ಲಿಯರ್. ನಾನ್ ಟೆಕ್ನಿಕಲ್ ಸ್ಕಿಲ್ಸ್ ಅಂದ್ರೆ ಏನು? ಅದು ನಿಮ್ಗೆ ಯಾರು ಹೇಳ್ಕೊಡಲ್ಲ, ಯಾವ ಬುಕ್ಕಲ್ಲೂ ನಿಮಗೆ ಕಾಣಿಸಲ್ಲ. ನೀವು MBA ತಗೊಳ್ಳಿ, ಇಂಜಿನಿಯರ್ ತಗೊಳ್ಳಿ, ನಾವು ಕಾಮರ್ಸ್ BCom ಮಾಡಿದ್ದೀರಿ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಡನ್ ಮೈ correspondence in MCom, MBA, ಆ್ಯಂಡ್ ಆಲ್ಸೋ ರೀಸೆಂಟ್ಲಿ ಐ ಡಿಡ್ ಮಾಸ್ಟರ್ ಇನ್ ಆರ್ಟ್ಸ್ ಇನ್ ಎಕನಾಮಿಕ್ಸ್. ಈ ಯಾವ ಬುಕ್ಕಲ್ಲಿನೂ ನೀವು ಈ ಸಾಫ್ಟ್ ಸ್ಕಿಲ್ ಕಾಣಿಸಲ್ಲ. ಯಾರು ಇರಬೇಕು, ಬಟ್ ಯಾರು ನಿಮ್ಗೆ ಹೇಳ್ಕೊಡೋದು ಇಲ್ಲ. ದೇರ್ ಆರ್ ಸ್ಕಿಲ್ಸ್, ಸಾಫ್ಟ್ ಸ್ಕಿಲ್ಸಲ್ಲೇ ಒಂದು ಬಂದ್ಬಿಟ್ಟು ನಿಮ್ಗೆ ಮೆಂಟರ್ ಬೇಕು, ರೈಟ್? ಮೆಂಟರ್ ಬೇಕೇ ಬೇಕು. ಸೊ ದಟ್ ನಿಮ್ಗೆ ಏನು ಸ್ಕಿಲ್ ಇರಬೇಕು ಲೈಫಲ್ಲಿ, ಸ್ಟೂಡೆಂಟ್ ಲೈಫಲ್ಲಿ. ನೀವು ಯಾವಾಗ ಇಂಟರ್ನ್ಶಿಪ್ ಮಾಡಿ ಆ ಪ್ಲೇಸ್ಮೆಂಟ್ಗೆ ಹೋಗ್ತಿರಲ್ಲ, ಸಿನಾರಿಯೋಸ್ ಕೇಳ್ತಾರೆ ಇಂಟರ್ವ್ಯೂಸಲ್ಲಿ, ಅದನ್ನ ಹೆಂಗೆ ಕ್ರ್ಯಾಕ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ತೊಗೊಬೇಕಂದ್ರೆ ಸಾಫ್ಟ್ ಸ್ಕಿಲ್ಸಲ್ಲಿ ಒಂದು ಎಕ್ಸಾಂಪಲ್ ತೊಗೊಳೋಣ. ಟೀಮ್ ವರ್ಕ್ ಇಸ್ ಎ ಸಾಫ್ಟ್ ಸ್ಕಿಲ್. ಸೊ ನಮ್ಮಲ್ಲಿ ಹೆಂಗಿದೆ ಅಂದರೆ ಸ್ಟೂಡೆಂಟ್ಸು, ನಾನು ಅದು ಹೇಳಿದೆ 100% ತೊಗೊಳ್ಬೇಕು, 90% ತೊಗೊಳ್ಬೇಕು ಅಂತ ಅಷ್ಟೇ. ಯಾರಾದರೂ ಯೋಚನೆ ಮಾಡಿದ್ದೀರಾ ಟೀಮ್ ವರ್ಕ್ ಅಂದರೆ ಏನೋ? ಒಬ್ಬ ಒಂದ್ರಲ್ಲಿ ಚೆನ್ನಾಗಿರ್ತಾನೆ, ಇನ್ನೊಬ್ಬ ಡೌನ್ ಇರ್ತಾನೆ, ಬಟ್ ಅವನು ಕಮ್ಯುನಿಕೇಷನಲ್ಲಿ ಎಕ್ಸ್ಪರ್ಟ್ ಇರ್ತಾನೆ, ಇನ್ನೊಬ್ಬ ಇಮೇಲ್ ರೈಟಿಂಗಲ್ಲಿ ಫಂಟಾಸ್ಟಿಕ್. ಸೊ ನಾವು ಯಾವಾಗಾದ್ರೂ ಒಬ್ರಿಗೊಬ್ರು ಕಲ್ತಿದ್ದೀರಾ, ಒಬ್ರಿಗೊಬ್ರು ಮೀಟ್ ಮಾಡಿದ್ದೀರಾ, ಕನೆಕ್ಟ್ ಆಗಬೇಕು. ಸೊ ಈ ಕ್ಲಾಸ್ ರೂಮಲ್ಲೂ ಯು ವಿಲ್ ಗೆಟ್ ಟು ನೋ ಯಾರು ಯಾವ್ದ್ರಲ್ಲಿ ಬೆಸ್ಟ್ ಇದ್ದಾರೆ ಅಂತ, ರೈಟ್? ನಾವು ಅಪ್ರೋಚ್ ಮಾಡಬೇಕು, ರೈಟ್? ಒನ್ ಆಫ್ ದಿ ಸಾಫ್ಟ್ ಸ್ಕಿಲ್ ಈಸ್ ಅಪ್ರೋಚಬಲ್. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸಾಫ್ಟ್ ಸ್ಕಿಲ್ಸ್. ಅಡ್ಡ ಬರುತ್ತಲ್ಲ ಸರ್ ಅದು. ಸೊ ನಾವು ಹೆಂಗ್ ಅಪ್ರೋಚ್ ಮಾಡಬೇಕು, ಹೆಂಗ್ ಯು ಹ್ಯಾವ್ ಟು ವರ್ಕ್ ಇನ್ ಎ ಟೀಮ್ ವರ್ಕ್. ಸೊ ಅದನ್ನ ವಿ ಟೆಲ್ ದೆಮ್ ಸ್ಟೂಡೆಂಟ್ಸ್ಗೆ. ಟು ಬಿಗಿನ್ ವಿತ್, ನಾನು ಇದ್ರಲ್ಲಿ ವೀಕ್ ಇದ್ದೀನಿ,
ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಅಕ್ಸೆಪ್ಟ್ ಮಾಡೋದಿದೆಯಲ್ಲ, ದಟ್ ಇಸ್ ಎಕ್ಸಾಕ್ಟ್ಲಿ ದ ವೆರಿ ಬಿಗಿನಿಂಗ್ ಸ್ಟೆಪ್ ಆಫ್ ಇಟ್. ಯಾ ಸೊ ಅಕ್ಸೆಪ್ಟ್ ಮಾಡೋದೇ ಕಷ್ಟ. ನನಗೆ ಬರಲ್ವಾ, ಆಮ್ ಐ ನಾಟ್ ಟ್ರೈನ್ಡ್ ಫಾರ್ ಇಟ್, ಅಥವಾ ನನಗಿಂತ ಅವ್ನು ಚೆನ್ನಾಗಿ ಮಾಡ್ತಾನ, ಇದೊಂದಷ್ಟು ಬರುತ್ತಲ್ಲ. ಸೊ ಅದನ್ನ ಹೇಗೆ ಟ್ಯಾಕಲ್ ಮಾಡ್ತಾರೆ? ಇದನ್ನ ಹೆಂಗ್ ಟ್ಯಾಕಲ್ ಮಾಡಬೇಕು ಅಂದ್ರೆ ಏನೋ ಸೊ ಬೆಸ್ಟ್ ಪ್ರಾಕ್ಟೀಸ್ ಶೇರಿಂಗ್ ಅವ್ರಿಗೆ ಸಿ ಯು ಹ್ಯಾವ್ ಟು ಅವ್ರಿಗೆ ಹೆಂಗೆ ಹೇಳ್ಬೇಕು ಅಂದರೆ ನಿನ್ನ ಒಳ್ಳೇದನ್ನ ನೀನು ಹೇಳ್ಕೊಡು, ಅವರಿಂದನೂ ಗ್ರ್ಯಾಬ್ ಮಾಡೋದು, ಏನೋ ಅಡಾಪ್ಟಿಬಿಲಿಟಿ, ಗ್ರ್ಯಾಬ್ ಮಾಡ್ತಾ ಇರಬೇಕು, ಅವರಿಂದ ಕಲಿಬೇಕು, ಅವ್ರು ನಮ್ಮಿಂದ ಕಲಿಬೇಕು. ಸೊ ಅದು ಅಡಾಪ್ಟಬಿಲಿಟಿ ಇರಬೇಕು ನಮ್ಮಲ್ಲಿ, ಅದು ಒಂದು ಸಾಫ್ಟ್ ಸ್ಕಿಲ್. ಸಿ ವೆನ್ ಎವರ್ ಯು ಸ್ಪೀಕ್ ಅಬೌಟ್ ದಿಸ್ ಥಿಂಗ್ಸ್ ಅಲ್ಲ, ಕಾರ್ಪೊರೇಟ್ ಲೈಫ್ ಆಗಲಿ, ಸ್ಟೂಡೆಂಟ್ ಲೈಫಿಂದ ಕಾರ್ಪೊರೇಟ್ ಲೈಫ್, ಏನು ಮಾತಾಡಿದ್ರೂ ಅದು ಸಾಫ್ಟ್ ಸ್ಕಿಲ್. ಅಡಾಪ್ಟಿಬಿಲಿಟಿ ಇಸ್ ಯುವರ್ ಸಾಫ್ಟ್ ಸ್ಕಿಲ್. ಅಪ್ರೋಚಬಲ್, ನೀವು ಹೆಂಗೆ ನೀವು ಓಪನ್ನೆಸ್ ಇದ್ದೀರಾ, ಆ್ಯಸ್ ಯು ಸೆಡ್ ಅಲ್ಲ, ಅವ್ನು ಮೀಟ್ ಆಗ್ತಾ ಇಲ್ಲ, ಅವ್ನು ಮೀಟ್ ಆಗ್ತಾ ಇಲ್ಲ, ಬಟ್ ಇಬ್ಬರಲ್ಲೂ ಎಕ್ಸ್ಪರ್ಟ್ಗಳಿದ್ದಾರೆ, ಬಟ್ ಒಬ್ರಿಗೊಬ್ರು ಮೀಟ್ ಆಗ್ತಾ ಇಲ್ಲ. ಸೊ ಇವನ್ ಫ್ಲಾಸು ಅವ್ನ ಲೈಫ್ ಟೈಮ್ ಫ್ಲಾಸ್ ಇದ್ದೇ ಇರುತ್ತೆ, ಬಿಕಾಸ್ ಇವನಿಗೆ ಮೀಟ್ ಮಾಡಲ್ಲ, ದಿಸ್ ಸ್ಟೂಡೆಂಟ್ ಡಸಂಟ್ ಮೀಟ್ ದಿಸ್ ಸ್ಟೂಡೆಂಟ್ ಹೂ ಹ್ಯಾಸ್ ಅ ವೆರಿ ಗುಡ್ ಸ್ಕಿಲ್ಸ್. ಸೊ ಒಬ್ಬರು ಮಾತಾಡಬೇಕು, ಒಬ್ಬರಿಗೆ ಏನೋ ದಟ್ ಈಗೋ ಆಲ್ ಶುಡ್ ಲೀವ್, ಅಡಾಪ್ಟಿಬಿಲಿಟಿ, ಅಪ್ರೋಚ್ ಮಾಡಿ ಒಬ್ಬರು ಲರ್ನ್ ಗುಡ್ ಥಿಂಗ್ಸ್ ಅಬೌಟ್ ಅದರ್ಸ್, ಲರ್ನ್ ಫ್ರಮ್ ದೇರ್ ಮಿಸ್ಟೇಕ್, ಲರ್ನ್ ಗುಡ್ ಥಿಂಗ್ಸ್ ಫ್ರಮ್ ದೆಮ್. ಸೊ ದಿಸ್ ಇಸ್ ಟೀಮ್ ವರ್ಕ್. ದಿಸ್ ಅ ಟೀಮ್. ಇನ್ನು ಡಿಸಿಷನ್ ಮೇಕಿಂಗ್ ಬಗ್ಗೆ ಹೇಳಿದ್ರಿ, ಅಡಾಪ್ಟಬಿಲಿಟಿ ಬಗ್ಗೆ ಹೇಳಿದ್ರಿ. ಸೊ ಹೌ ಲಾಂಗ್ ಡಸ್ ಅ ಸ್ಟೂಡೆಂಟ್ ನೀಡ್ ಟು ಲರ್ನ್ ಆಲ್ ದಿಸ್ ಥಿಂಗ್ಸ್? ಗುಡ್ ಪಾಯಿಂಟ್. ಬಿಕಾಸ್ ನಾವೆಲ್ಲ ಕೆಲ್ಸಕ್ಕೆ ಬಂದ್ಮೇಲೆ ಕಲ್ತಿದ್ದು, ನಮ್ಗೆ ಯಾರು ಟ್ರೈನಿಂಗ್ ಇರಲಿಲ್ಲ, ವಿ ಡಿಡ್ ನಾಟ್ ಹ್ಯಾವ್ ಎನಿ ಮೆಂಟರ್ಸ್, ವಿ ಲರ್ನ್ಡ್ ಇಟ್ ದ ಹಾರ್ಡ್ ವೇ. ರೈಟ್. ಸೊ ಗುಡ್ ಪಾಯಿಂಟ್ ಮೇಡಮ್ ನೀವು ತೊಗೊಂಬಂದಿರೋದು. ಸೊ ಆ್ಯಸ್ ಎ ಮೆಂಟರ್, ರೈಟ್, ಈ ಯೂನಿವರ್ಸಿಟಿಗೆ ನಾನು ಹೋಗಿ ಮೆಂಟರ್ಶಿಪ್ ಮಾಡ್ತೀನಿ. ಸೊ ಯೂನಿವರ್ಸಿಟಿ ಅವ್ರು ಏನು ಹೇಳ್ತಾರಂದ್ರೆ, ನೋಡಿ ನೀವು ಈ ವರ್ಲ್ಡನ್ನು ನೋಡಿದ್ದೀರಾ, ಯು ಹ್ಯಾವ್ ಕಮ್ ಫ್ರಮ್ ಎ ಕಾಲೇಜ್, ಯು ಹ್ಯಾವ್ 19-20 years ಆಫ್ ಎಕ್ಸ್ಪೀರಿಯನ್ಸ್, ನೀವೆಲ್ಲ ನೋಡಿದ್ದೀರಾ. ನಾವು ನಿಮಗೆ ಬಂದು ಏನು ಹೇಳಲ್ಲ, ನಾನು ನಿಮಗೆ ಕರಿಕ್ಯುಲಮ್ ಕೊಡಲ್ಲ, ಐ ವಿಲ್ ನಾಟ್ ಗಿವ್ ಯು ಎನಿ ಟೈಮ್ ಟೇಬಲ್. You come up with your timetable. You start doing your timetable from when the students are in second sem. So ನಾನು ಸೆಕೆಂಡ್ ಸೆಮ್ ಸ್ಟೂಡೆಂಟನ್ನ ಪಾಲಿಶಿಂಗ್ ಸ್ಟಾರ್ಟ್ ಮಾಡ್ತೀನಿ, ಲೈಕ್ ಸಾಫ್ಟ್ ಸ್ಕಿಲ್ಸ್ ಆಗಲಿ, ಇಂಟರ್ವ್ಯೂ ಸ್ಕಿಲ್ಸ್ ಆಗಲಿ, ರೈಟ್. ಸೊ ಅದನ್ನ ಸೆಕೆಂಡ್ ಸೆಮಿಸ್ಟರಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ವೆನ್ ದೇ ಕಮ್ ಟು ಅ ಥರ್ಡ್ ಸೆಮ್, ದೇ ಆರ್ ರೆಡಿ ಫಾರ್ ದಿ ಇಂಟರ್ನ್ಶಿಪ್. ಏನಕ್ಕಂದ್ರೆ ಸೆಕೆಂಡ್ ಸೆಮ್ಮಲ್ಲೇ ಪಾಲಿಶಿಂಗ್ ಸ್ಟಾರ್ಟ್ ಮಾಡ್ಬೇಕೇನಂದ್ರೆ, ಇಂಟರ್ನ್ಶಿಪ್ಪಲ್ಲಿ ಸೇಮ್ ಲೈಕ್ ಯುವರ್ 3 months ಇನ್ ಒನ್ ಕಂಪನಿಯಲ್ಲಿ ಯು ಹ್ಯಾವ್ ಟು ಶೋ ಆಲ್ ದಿ ಸ್ಕಿಲ್ಸ್. ಆ ಇಂಟರ್ನ್ಶಿಪ್ಪು ಟು ರೋಲ್ ಔಟ್ ದಿ ಆಫರ್ ಆರ್ ಯು ಹ್ಯಾವ್ ಟು ವರ್ಕ್ ಆ ಕಂಪನಿಗೆ, ಅವನು ನಿಮ್ಮ ಸ್ಕಿಲ್ಸ್ ನೋಡ್ತಾನೆ. ಈ ವಿಲ್ ಸಿ ಆರ್ ಯು ಎ ಗುಡ್ ಕಮ್ಯುನಿಕೇಟರ್, ರೈಟ್. ಕಮ್ಯುನಿಕೇಶನ್ ಈಸ್ ಎ ಸಾಫ್ಟ್ ಸ್ಕಿಲ್. ನೀವು 100%, 90% ತೊಗೊಬೋದು. ಇಫ್ ಯು ಆರ್ ನಾಟ್ ಏಬಲ್ ಟು ಕನ್ವರ್ಟ್ ಎ ಲೇಮ್ಯಾನ್ ಲ್ಯಾಂಗ್ವೇಜ್, ನಾನು ಹೇಳೋದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ, ಇಫ್ ಐ ಎಮ್ 100% ಪರ್ಸೆಂಟೈಲ್ ತೊಗೊತಾ ಇದ್ದೀನಿ, ನನ್ನ ಟಾಪಿಕನ್ನು ನಾನು ನಿಮ್ಗೆ ಪ್ರೆಸೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ, ಐ ಕಾನ್ ಕ್ರ್ಯಾಕ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್, ರೈಟ್. ಸೊ ಕಮ್ಯುನಿಕೇಷನ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸಾಫ್ಟ್ ಸ್ಕಿಲ್, ರೈಟ್. ಸೊ ಸೆಕೆಂಡ್ ಸೆಮ್ಮಿಂದ ಈ ಇಂಟರ್ನ್ಶಿಪ್ಗೆ ಬರೋ ಅಷ್ಟೊತ್ತಿಗೆ ಏನೋ ಆಲ್ ದಿ ಸ್ಕಿಲ್ಸ್ ಅವ್ರು ತಲೆಯಲ್ಲಿ ಹಾಕಿ ಅಂದರೆ ಐ ಮೇಕ್ ಶೋರ್ ದಟ್ ಐ ಗಿವ್ ದೆಮ್ ಸಿನಾರಿಯೋಸ್. ನಾನು ಐ ಆಮ್ ನಾಟ್ ಎ ಲೆಕ್ಚರರ್ ಅಲ್ವಾ ಅಲ್ಲಿ. ಸೊ ಮೆಂಟರ್ ಅಂದರೆ ನಾನು ಮೈಸೆಲ್ಫ್ ಐ ಕಮ್ ಟು ದೇರ್ ಲೆವೆಲ್ ಆ್ಯಂಡ್ ಐ ಸ್ಪೀಕ್ ಆ್ಯಂಡ್ ಐ ಪ್ರೆಸೆಂಟ್ ಮೈ ಥಿಂಗ್ಸ್ ಫ್ರೆಂಡ್ಲಿ ವೇ. ಸರ್, ಈಗ ಕಮ್ಯುನಿಕೇಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಸಾಫ್ಟ್ ಸ್ಕಿಲ್. ಬಟ್ ನನಗೆ ಮಾತಾಡೋಕ್ಕೆ ಚೆನ್ನಾಗಿ ಬರುತ್ತೆ, ಬಟ್ ಬರೆದು ಅಥವಾ ಇಮೇಲ್ ಕಮ್ಯುನಿಕೇಟ್ ಮಾಡು, ಮೆಸೇಜಲ್ಲಿ ಕಮ್ಯುನಿಕೇಟ್ ಮಾಡು, ಲೆಟರ್ ಕಡಿಮೆ ಆಗಿದೆ ಅನಿಸುತ್ತೆ. ಸೊ ಇದೆಲ್ಲ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಸೊ ವಾಟ್ ಸಾರ್ಟ್ ಆಫ್ ಕಮ್ಯುನಿಕೇಷನ್ ಆರ್ ಯು ಟಾಕಿಂಗ್ ಅಬೌಟ್? ಐ ಆಮ್ ಸ್ಪೀಕಿಂಗ್ ಅಬೌಟ್ ಬೋತ್ ರಿಟನ್ ಆಸ್ ವೆಲ್ ಆಸ್ ಸ್ಪೀಕಿಂಗ್. ಸೊ ಅದು ಎರಡೂ ಕಮ್ಯುನಿಕೇಷನ್ ಸ್ಕಿಲ್ಸಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ಏನಂದರೆ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಮಾತಾಡೋದಾಗಲಿ ಇಲ್ಲ ಒಂದು ಇಮೇಲ್ ಬರೆಯೋದಾಗಲಿ, ಸೊ ನೀವು ಏನು ಬೇಕೋ ಅದನ್ನು ಮಾತಾಡೋಕ್ಕಾಗಲ್ವಲ್ಲ. ಫಸ್ಟು ನೀವು ಅರ್ಥ ಮಾಡ್ಕೊಬೇಕು ಬ್ಯಾಕ್ಗ್ರೌಂಡು. ಸೊ ಬ್ಯಾಕ್ಗ್ರೌಂಡ್ ಅರ್ಥ ಮಾಡ್ಕೊಳ್ಬೇಕು. ಸೊ ದೆನ್ ಯಾರು ಕಲಿಸಿದಾರೆ ಅವರು ಅರ್ಥ ಮಾಡ್ಕೊಬೇಕು, ಎಲ್ಲಿಂದ ಬಂದಿದೆ ಅದು ಅರ್ಥ ಮಾಡ್ಕೊಬೇಕು. ಸೊ ಇಂಗ್ಲೀಷಲ್ಲಿ ಒಂದು ವರ್ಡ್ ಇದೆ ಮೇಡಮ್, ಇಟ್ಸ್ ಕಾಲ್ಡ್ ಆಸ್ ಎಂಪತಿ. ಓಕೆ, ಎಂಪತಿ. ಸೊ ಎಂಪತಿ ಅಂದರೆ ಏನು? ಎಂಪತಿ ಅಂದರೆ ಟು ಅಂಡರ್ಸ್ಟ್ಯಾಂಡ್ ಅದರ್ಸ್ ಇಮೋಷನ್ಸ್, ರೈಟ್, ಅದರ್ ಫೀಲಿಂಗ್, ರೈಟ್. ಇವಾಗ ಯಾರೋ ಒಬ್ಬರು ದೇರ್ ಸಮಥಿಂಗ್ ಗೋಯಿಂಗ್ ಆನ್, ರೈಟ್. ನೀವು ದಿಢೀರಂತ ಹೋಗಿ ನನಗೆ ಇದು ಕೊಡು, ಅದು ಕೊಡು, ಇದು ಮಾಡು, ಅದು ಮಾಡು ಇಲ್ಲ. ಫಸ್ಟ್ ನಿಮಗೇನು ಅರ್ಥ ಮಾಡ್ಕೊಳ್ಳಿ. ಫಸ್ಟು ಹೌ ಈಸ್ ಅದರ್ ಪರ್ಸನ್ ಫೀಲಿಂಗ್, ಹೌ ಈಸ್ ಅದರ್ ಪರ್ಸನ್ ಇಮೋಷನ್. ಸೊ ಬೇಸ್ಡ್ ಆನ್ ದಟ್
you have to react. Although it may be towards your communication skills, right? ಅದು ಪರ್ಸನ್ ಎದುರುಗಡೆ ಇದ್ದಾಗ ಐ ಅಂಡರ್ಸ್ಟ್ಯಾಂಡ್. Yes. ಬಟ್ ಐ ಆಮ್ ರೈಟಿಂಗ್ ಟು ಅ ಅನ್ನೋನ್ ಪರ್ಸನ್, ಅಥವಾ ಯಾರೋ HR ಗೆ ಬರೀತಾ ಇದ್ದೀನಿ ನಾನು, ಐ ಆಮ್ ಇಂಟ್ರೆಸ್ಟೆಡ್ ಇನ್ ದ ಜಾಬ್ ದಟ್ ಯು ಹ್ಯಾವ್ ಆಫರ್ಡ್ ಅಂತಾನೋ, ಅಥವಾ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಸಮಥಿಂಗ್ ದಟ್ ಯುವರ್ ಕಂಪ್ನಿ ಇಸ್ ಡೂಯಿಂಗ್ ಅಂತಾನೋ. ಸೊ ಹೌ ಡು ಐ ಕನ್ವೆ? You have to see your requirement. ನೀವು ಯಾರಿಗೆ ಕಳಿಸ್ತಾ ಇದ್ದೀರಾ ಫಸ್ಟ್ ನೋಡಿ. ಆರ್ ಯು ಎ ಫ್ರೆಶ್ ಇಮೇಲ್ ನೀವು ಕಳಿಸ್ತಾ ಇದ್ದರೆ ಹೌ ಟು, ನಿಮ್ಮ ರಿಕ್ವೈರ್ಮೆಂಟ್, ನಿಮ್ಮ ಟಾರ್ಗೆಟ್ ಏನಿದೆ ಯು ಕ್ಯಾನ್ ಡೂ. ಬಟ್ ನನ್ನ ಕನ್ಸರ್ನ್ ಜಾಸ್ತಿ ಅಂದ್ರೇನು, ವೆನ್ ಯು ಗೆಟ್ ಎ ಇಮೇಲ್ ಫ್ರಮ್ ದಿ ಅದರ್ ಸೈಡ್, ಹೆಂಗೆ ಡೀಲ್ ಮಾಡಬೇಕು ಅದನ್ನು. ನಿಮ್ಮ ಫಸ್ಟ್ ಮೇಲ್ ಹೋಗ್ತಾ ಇದ್ರೆ ನಿಮ್ಮ ಕಡೆ ಅಂದರೆ ಸ್ಟಿಲ್ ಓಕೆ, ಬಿಕಾಸ್ ನೀವು ಡೇಟಾ ಕಳಿಸ್ತಾ ಇರ್ಬೋದು, ಇಲ್ಲ ನೀವು ನಿಮ್ಮ ವಿಚಾರನ ಅವ್ರ ನಿಮ್ಮ ಫೀಲಿಂಗ್ ನಿಮ್ಮ ಥಾಟ್ಸ್ ಅವ್ರ ಡೀಟೇಲ್ಸ್ನ ಕಳಿಸ್ತಾ ಇದ್ದೀರಿ, ಸ್ಟಿಲ್ ಓಕೆ. ನಿಮ್ಗೆ ಯಾವಾಗ ಇಮೇಲ್ ಬರುತ್ತೆ ಅದರ್ ಸೈಡಿಂದ, ಅದನ್ನ ಹೆಂಗೆ ಡೀಲ್ ಮಾಡಬೇಕು ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಅರ್ಥ ಮಾಡ್ಕೊಬೇಕು. ತುಂಬ ಜನ ಏನು ಮಾಡ್ತಾರೆ, ಒನ್ಲೈನರ್ ಕಳಿಸ್ತಾರೆ. ಏನು ಅರ್ಥ ಅದು ಒನ್ಲೈನರು? ನೀವು ಒನ್ಲೈನರ್ ಅರ್ಥ ಮಾಡ್ಕೊಬೇಕು. ತುಂಬ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಇಲ್ಲ ಕಂಪನಿಯಲ್ಲಿ ಏನೋ ಡ್ರಿಲ್ ನಡೀತಾ ಇರುತ್ತೆ. ಡ್ರಿಲ್ ಅಂದರೆ ಅರ್ಜೆಂಟಾಗಿ ಬೇಕು ಡೇಟಾ, ಅವ್ರು ಒನ್ಲೈನಲ್ಲಿ ಹಾಕಿ ಕಳಿಸ್ಕೊಬಿಡ್ತಾರೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಪರ್ಸನ್. ಅರ್ಥ ಆಗಲಿಲ್ಲ ಮಾತಾಡಿ ಅವ್ರ ಹತ್ರ. ಒಂದು ಕ್ಲಿಯರ್, ನಾನು ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ಯಾವಾಗಲೂ ಅಷ್ಟೇ ಏನು ತಗೊಂಡು ಅಸಂಪ್ಷನಲ್ಲಿ ಇರಬೇಡಿ, ರೈಟ್? ಏನು ಅಸ್ಯೂಮ್ ಮಾಡಬೇಡಿ ಲೈಫಲ್ಲಿ. ಓಕೆ, ಅಸಂಪ್ಷನ್ ಏನಂದರೆ, ಓಕೆ ಯಾವುದೋ ಒಂದು ಇಮೇಲ್ ಬಂತು, ಅವನೇನೋ ಕೇಳ್ತಾ ಇದ್ದಾನೆ, ಬಟ್ ಅವನು ಅದನ್ನ ಕೇಳ್ತಾ ಇರಲ್ಲ. ಯು ವುಡ್ ಬಿ ಆಸ್ಕಿಂಗ್ ಸಮಥಿಂಗ್ ಎಲ್ಸ್. ಸೊ ನೀವು ಕ್ಲಾರಿಫಿಕೇಶನ್ ತಗೊಳ್ಳಿ. ಸೊ ನನ್ನ ಸ್ಟೂಡೆಂಟ್ಸ್ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ನೀವು ಏನೋ ಒಂದು ಯೋಚನೆ ಮಾಡ್ತೀರಾ, ಕೇಳೋದೇ ಏನೋ, ನೀವು ಒಂದು 5 ಅವರ್ ಹಾಕಿರ್ತೀರಾ ಡೇಟಾ ಕಲೆಕ್ಟ್ ಮಾಡೋಕ್ಕೆ, ಅನಾಲಿಸಿಸ್ ಮಾಡಿರ್ತೀರಾ, ಗ್ರ್ಯಾಬ್ ಮಾಡಿರ್ತೀರಾ, ಒಂದು 10 ಟೀಮ್ನ ಇನ್ವಾಲ್ವ್ ಮಾಡಿರ್ತೀರಾ, 10 ಜನ ಟೈಮ್ ತೊಗೊಂಡಿರ್ತೀರಾ. ಸೊ ಯಾವಾಗಲೂ ಅಷ್ಟೇ, ನಿಮಗೆ ಕ್ಲಾರಿಟಿ ಇಲ್ಲ, ಕಾಲ್ ಮಾಡಿ, ಇಲ್ಲ ಇಮೇಲಲ್ಲಿ ಕ್ಲಾರಿಟಿ ತೊಗೊಳ್ಳಿ. ಇದನ್ನು ನನ್ನ ಸ್ಟೂಡೆಂಟ್ಸ್ಗೆ ನಾನು ಎವ್ರಿ ಟೈಮ್ ಹೇಳ್ತೀನಿ, ಮೇಡಮ್, ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಇನ್ ಯುವರ್ ಥಾಟ್ಸ್. ಏನು ಬೇಕು, ಏನು ಕೊಡಬೇಕು. ಓಕೆ, ಅದೇ ಇದರಲ್ಲಿ ನಾನು ಇನ್ನೊಂದು ಹೇಳ್ತೀನಿ. ಓಕೆ, ಇಂಟಿಗ್ರಿಟಿ ಅಂತಲೂ ಒಂದಿದೆ, ಅದು ಒಂದು ಸ್ಕಿಲ್ಲೇ, ಇಂಟಿಗ್ರಿಟಿ, ರೈಟ್? ಇಂಟಿಗ್ರಿಟಿ ಅಂದರೆ ಏನು? ಕಂಪನಿದಾಗಲಿ, ಇಲ್ಲ ನೀವು ಯಾವ್ದು ಕಂಪನಿ ಕೆಲಸ ಮಾಡ್ತಾ ಇದ್ದೀರಾ, ಇಲ್ಲ ಯಾವ ಕಾಲೇಜಿಂದ ಇದ್ದೀರಾ, ರೈಟ್? ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಇರುತ್ತೆ, ಡೀಟೇಲ್ಸ್ ಇರುತ್ತೆ. ನಾನು ಒಂದು ಕಂಪನಿಗೆ ರೆಪ್ರೆಸೆಂಟ್ ಮಾಡ್ತೀನಿ, ನನ್ನ ಕ್ಲೈಂಟ್ ಇದ್ದಾರೆ, ನನಗೆ ಲಾಡ್ ಆಫ್ ಡೇಟಾ ಇರುತ್ತೆ. ನಾನು ಎಲ್ಲರಿಗೂ ಹೋಗಿ ಪಾಂಪ್ಲೇಟ್ ಥರ ಕೊಡೋಕ್ಕಾಗಲ್ವಲ್ಲ, ಬಿಕಾಸ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇಂಟಿಗ್ರಿಟಿ. ಅದ್ರೂ ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಹೆಂಗಂದರೆ, ಏನಿದೆ ಅದನ್ನು ಕೊಡ್ಕೊಡ್ದು ನೀವು. ಏನು ಕೊಡಬೇಕು, ಯಾರು ಕೊಡಬೇಕು, ಯಾವಾಗ ಕೊಡಬೇಕು, ಯಾವಾಗ ಕೊಡಲೇಕೂಡ್ದು. ನಾನು ಅದೇ ಇನ್ನೊಂದು ಸರಿನೂ ಹೇಳ್ತೀನಿ, ಕ್ಲಾರಿಟಿ. ನಿಮ್ಮ ಮ್ಯಾನೇಜರ್ ಹತ್ರ ಹೋಗಿ, ನಿಮ್ಮ ಲೀಡ್ ಹತ್ರ ಹೋಗ್ರಿ, ಸೂಪರ್ವೈಸರ್ ಹತ್ರ ಹೋಗಿ. ಓಕೆ, ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಿ, ಕ್ಲಾರಿಟಿ ತೊಗೊಳ್ಳಿ. ಓಕೆ, ಈ ಥರ ಇಮೇಲ್ ಬಂದಿದೆ, ನಾನು ಕೊಡ್ಬೋದಾ? ಅದು ಇಂಟಿಗ್ರಿಟಿ ವೆರಿ ಇಂಪಾರ್ಟೆಂಟ್ ರೂಲ್ ಸ್ಟೂಡೆಂಟ್ ಲೈಫಲ್ಲಿ, ರೈಟ್? ಅವ್ರಿಗೆ ಒಬ್ಬ ಮೆಂಟರ್ ಆಗಿ ಹೇಳ್ಕೊಡೋವರೆಗೂ, ಇಲ್ಲ ನನ್ನ ಥಾಟ್ ಶೇರ್ ಮಾಡೋವರೆಗೂ ಅವ್ರಿಗೆ ಗೊತ್ತೇ ಆಗಲ್ಲ ದಟ್ ದೇರ್ ಸಮಥಿಂಗ್ ಕಾಲ್ಡ್ ಇಂಟಿಗ್ರಿಟಿ, ವಿಚ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಏನಾಗುತ್ತಂದರೆ, ಡ್ಯೂರಿಂಗ್ ಇಂಟರ್ನ್ಶಿಪ್ ಅಲ್ವಾ, ಇಂಟರ್ನ್ಶಿಪ್ಪಲ್ಲಿ ಹಂಗೆ ಬಂದು ಅವ್ರು ಆಫರ್ ಮಾಡಲ್ಲ, ವಿಚ್ ಇಸ್ 3 months ಆಫ್ ಪ್ರೋಗ್ರಾಮ್. ಅವ್ರಿಗೂ ಚೆಕ್ ಮಾಡ್ತಾರೆ. ದೇ ಚೆಕ್ ವಯ ಇಂಟರ್ವ್ಯೂಸ್, ಸಮ್ 2-3 rounds, ಟೆಕ್ನಿಕಲ್ ರೌಂಡ್, ಹಾರ್ಡ್ ಸ್ಕಿಲ್, ಯಾರಾದರೂ ಟ್ರ್ಯಾಕ್ ಮಾಡ್ತಾರೆ ಅದನ್ನು, ರೈಟ್? ಸೊ ದಟ್ಸ್ ವೆನ್ ದಿ ಸ್ಟೂಡೆಂಟ್ ಲೈಫ್ ಕಮ್ಸ್ ಇನ್ ಟು ಪಿಕ್ಚರ್, ವೆನ್ ದೇ ಸ್ಪೀಕ್ ಅಬೌಟ್ ದಿ ಸಾಫ್ಟ್ ಸ್ಕಿಲ್ಸ್, ರೈಟ್? ಏನು ಮಾಡ್ತಾರೆ ಅಂದರೆ, ಅವರೊಂದು ಸಿನಾರಿಯೋಸನ್ನು ಕೇಳ್ತಾರೆ. ಎಕ್ಸಾಂಪಲ್, ನೀನು ಯಾವುದಾದ್ರೂ ಪ್ರಾಜೆಕ್ಟ್ ಮಾಡಿದ್ಯಾ, ಯಾರ ಜೊತೆ ಮಾಡಿದ್ಯಾ, ಏನು ಮಾಡಿದೆ? ಸೊ ಆ ಒಂದು ಸಿನಾರಿಯೋ ಅವನು ಎಲ್ಲ ಥರ ಸ್ಕಿಲ್ಸು ಟೆಸ್ಟ್ ಮಾಡ್ತಾನೆ. ಒಂದು ಪೇಷನ್ಸ್. ಓಕೆ, ಇವಾಗ ನೀನು ಒಂದು 10 ಟೀಮ್ ಜೊತೆ ಕೆಲಸ ಮಾಡಿದ್ಯಾ, 10 ಜನ 10 ಟೀಮು, ದಟ್ ಈಸ್ ಶೋಯಿಂಗ್ ದಟ್ ಈ ಹ್ಯಾಸ್ ಎ ಕೊಲಾಬ್ರೇಷನ್. ಅದೊಂದು ಸ್ಕಿಲ್ಲು, ಕೊಲಾಬ್ರೇಟಿವ್. 3, ಈ ಶೋಯಿಂಗ್ ದಟ್ ಈ ಹ್ಯಾಸ್ ವರ್ಕ್ಡ್ ಆಸ್ ಎ ಟೀಮ್ ವರ್ಕ್ ಇದೆ, ಕೊಲಾಬ್ರೇಷನ್ ಇದೆ, ಟೀಮ್ ವರ್ಕು ಇದೆ. 4 ಇಂಪಾರ್ಟೆಂಟ್ ಪಾಯಿಂಟ್, ಮೇಡಮ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವಿಚ್ ಐ ವಾಂಟ್ ಟು ಬ್ರಿಂಗ್ ಹಿಯರ್ ಇಸ್, ಇದೆಲ್ಲ ಸೇರಿ ಒಂದು 10 ಜನ ಟೇಬಲ್ ಮೇಲೆ ಇದ್ದು ಒಂದು ಡಿಸಿಷನ್ ಮೇಕಿಂಗ್ ಬರ್ತಾರೆ, ಅವ್ರು ಕನ್ಕ್ಲೂಷನ್ ಮಾಡ್ತಾರೆ. ಅವನಿಗಲ್ಲಿ ಅದೂ ಅರ್ಥ ಆಗ್ತಾ ಇದೆ, ಅವನಿಗೆ ಇಂಟರ್ವ್ಯೂ ತೊಗೊಂಡವನಿಗೂ ಫೀಲ್ ಆಗುತ್ತೆ, ಎಸ್ he has worked in one project which he has got all the skills. Even student may not know, but he is possessing all the skills. True. Right? Critical thinking ಆಗಲಿ, critical thinking ಏನು? ಓಕೆ, ನಾನು ಇದು ಮಾಡಿದ್ರೆ
ಏನು ತಪ್ಪು ಆದರೆ ಏನಾಗ್ಬೋದು, ಓಕೆ ನನ್ನ ಕಾಲೇಜಿಗೆ ಏನು ಪ್ರಾಬ್ಲಮ್ ಆಗ್ಬೋದು, ನನ್ನ ಪ್ರಾಜೆಕ್ಟಿಗೆ ಏನು ಡ್ಯಾಮೇಜಸ್ ಆಗ್ಬೋದು ಅಂತ ಅವ್ನು ಥಿಂಕ್ ಮಾಡ್ತಾನೆ. ಅದನ್ನೂ ಮಾಡಿರ್ಬೋದು, ಬಟ್ ಅವ್ನಿಗೆ ಗೊತ್ತಿಲ್ಲ ದಟ್ ಈ ಹ್ಯಾಸ್ ದಟ್ ಸ್ಕಿಲ್ಸ್, ಕ್ರಿಟಿಕಲ್ ಥಿಂಕಿಂಗ್. ಇನ್ನೊಂದು ಏನಂದರೆ ಟೀಮ್ ವರ್ಕಲ್ಲಿ ಸಪೋರ್ಟ್ ಮಾಡೋದು. ಓಕೆ ಯಾರೋ ಇಲ್ಲ, ಅದನ್ನ ಸಪೋರ್ಟ್ ಮಾಡ್ತಾನೆ. ಓಕೆ ಮಾಡ್ಬೋದು, ಈಸ್ ನಾಟ್ ದೇರ್, ಓಕೆ ಇರಲಿ, ನಾವು ಇನ್ನೊಬ್ಬನಿದ್ದಾನೆ ಹೆಲ್ಪ್ ಮಾಡ್ತಾನೆ. ಸೊ ದಟ್ ಈಸ್ ಅಗೇನ್ ಸಪೋರ್ಟಿಂಗ್. ಏನದು ಸಪೋರ್ಟಿಂಗ್ ಅಂದರೆ ಇಟ್ಸ್ ಎ ಲೀಡರ್ಶಿಪ್. ಅವ್ನು ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದಾನೆ, ಬಂದ್ಬಿಟ್ಟಿದ್ದಾನೆ ಅದರಲ್ಲಿ, ರೈಟ್. ವರ್ಕಿಂಗ್ ವಿತ್ ಸೋ ಮೆನಿ ಟೀಮ್ಸ್, ಈಸ್ ಲೀಡಿಂಗ್ ದಿ ಪ್ರಾಜೆಕ್ಟ್, ರೈಟ್. 10 ಜನನ ಹ್ಯಾಂಡಲ್ ಮಾಡ್ತಾ ಇದ್ದಾನೆ, 10 ಜನಗೆ ಮೋಟಿವೇಶನ್ ಮಾಡ್ತಾ ಇದ್ದಾನೆ. ಬೈ ದ ವೇ, ಮೋಟಿವೇಶನ್ ಈಸ್ ಆಲ್ಸೋ ಒನ್ ಆಫ್ ದಿ ಸಾಫ್ಟ್ ಸ್ಕಿಲ್ಸ್. Yes, what you are doing, ma'am, for one of the example, what ma'am does, right? She is doing one type of motivation, right? It's a self-motivation, what she is doing, right? There are 2 types of motivation. One, what she does is she self-motivates and she goes on doing a lot of shows. She puts a lot of time, time investment, right? She does lots. There's one more type of motivation. You motivate someone, right? It's not easy these days. Designation ಆಗ್ಬಿಟ್ಟಿದೆ, motivational speakers. Exactly. Which was not told, it was not heard. Exactly. That is very important these days. A person who is low, right? ನೀವು ಅವನು 1-2 ಲೈನ್ ಹಾಕಿ, you tell them you can do it, he'll come up, right? We need people around us like that. ಯಾರದು? ಲೀಡರ್ಸ್, ರೈಟ್. ಇವಾಗ ದೊಡ್ಡ ಕಂಪನಿ ಆಗಲಿ, ಹೂ ಇಸ್ ರನ್ನಿಂಗ್ ಇಟ್, ಬಿಕಾಸ್ ದೇ ಹ್ಯಾವ್ ಆಲ್ ದಿಸ್ ಟೈಪ್ ಆಫ್ ಸ್ಕಿಲ್ಸ್. ಹಾರ್ಡ್ ಸ್ಕಿಲ್ಸ್ನ ಸೈಡಲ್ಲಿ ಇಡಿ. ಈ ಸ್ಕಿಲ್ಸ್ ಇಟ್ಟಿನೇ ಒಂದು ಕ್ಲೈಂಟ್ ನೋಡ್ತಾನೆ, ಕ್ಲೈಂಟನ್ನ ಇಂಟ್ರಾಕ್ಟ್ ಮಾಡ್ತಾರೆ, ಕ್ಲೈಂಟ್ ಹತ್ರ ಡೀಲ್ ಮಾಡ್ತಾರೆ, ದೊಡ್ಡ ಡಿಸಿಷನ್ ಮಾಡ್ತಾರೆ. ಹಿಂಗೆ ರಾತ್ರಿನೇ ಡಿಸಿಷನ್ ಮಾಡೋಕ್ಕಾಗಲ್ವಲ್ಲ. ಡೌನ್ ದ ಲೈನ್ 0 ಎಕ್ಸ್ಪೀರಿಯನ್ಸಿಂದ 20 ವರ್ಷ 25 ವರ್ಷ ಕಲ್ತಿರೋದನ್ನ ಅದನ್ನ ಹಾಕಿ ಆ ಸ್ಕಿಲ್ಸೇ ಹೆಲ್ಪ್ ಮಾಡೋದು. ಸೊ ನಾನೇನು ಹೇಳ್ತೀನಿ ನನ್ನ ಸ್ಟೂಡೆಂಟ್ಸ್ಗೆ, ಎವ್ರಿ ಟೈಮ್ ಕ್ಲಾಸಸ್ ತೊಗೊತೀನಲ್ಲ, ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ನಮ್ಮ ಸ್ಟೂಡೆಂಟ್ಸ್ ಹೇಳೋದೇ ನನಗೆ ಹೇಳ್ತಾರೆ ನನಗೆ, ಸರ್ ನೀವು ಕ್ಲಾಸಸ್ ತೊಗೊತೀರಲ್ಲ, ಯು ಗಿವ್ ದಟ್ ಲೈವ್ ಸಿನಾರಿಯೋಸ್, ಫ್ಯಾಕ್ಟ್ಸ್, ದಟ್ ಈಸ್ ವಾಟ್ ವಿ ಲೈಕ್. ಇವಾಗಲೂ ಹೇಳ್ತಾರೆ ನನಗೆ, ವಿ ಲೈಕ್ ದಟ್. ಆ್ಯಂಡ್ ದೇ ಹ್ಯಾವ್ ಡನ್ ಸಮ್ ಬ್ಯಾಕ್ಗ್ರೌಂಡ್ ಚೆಕ್ಸ್ ಆನ್ ಅದರ್, ತುಂಬ ಜನ ಸಿನಾರಿಯೋಸ್ ಕೊಡೋಲ್ಲ, ತುಂಬ ಜನ ಕೊಡ್ತಾರೆ. ಬಟ್ ನಾನು ಒಂದೇ ಹೇಳೋದು, ಎಲ್ಲ ಮೆಂಟರ್ಸ್ಗೆ ಹೇಳೋದು ಒಂದೇ, ಯು ಡೂ ಯುವರ್ ಕ್ಲಾಸ್, ಯು ಹ್ಯಾವ್ ಒಂದು ಝೀಲ್ ಇರಬೇಕು ನಮ್ಮಲ್ಲಿ, ದಟ್ ನನ್ನ ಸ್ಟೂಡೆಂಟ್ಸ್ ಇಂಟರ್ನ್ ಮಾಡಬೇಕು ಮತ್ತು ಪ್ಲೇಸ್ಮೆಂಟ್ಸ್ ಕ್ಲಿಯರ್ ಮಾಡಬೇಕು. ಅದು ವೆರಿ ಇಂಪಾರ್ಟೆಂಟ್. ನನ್ನಲ್ಲಿ ಒಂದು ಕಮಿಟ್ಮೆಂಟ್ ಟುವರ್ಡ್ಸ್ ಮೈ ಸ್ಟೂಡೆಂಟ್ಸ್. ಇಟ್ಸ್ ನಾಟ್ ದ್ಯಾಟ್ ನಾನು ಸೆಷನ್ ಹೋಗಿ ಮಾಡ್ತಾ ಇದ್ದೀನಿ, ಓಕೆ ಅಟೆಂಡೆನ್ಸ್ ಮಾಡ್ತಾಯಿದ್ದೀನಿ, ಆ ಥರ ಏನೂ ಇಲ್ಲ. ನನ್ನದೊಂದು ಕಮಿಟ್ಮೆಂಟ್ ಟುವರ್ಡ್ಸ್ ಸ್ಟೂಡೆಂಟ್ಸ್. ಯಾಕಂದರೆ ನಮ್ಮ ಟೈಮಲ್ಲಿ ಇದ್ದಿಲ್ಲ ಅದನ್ನು. ಸೊ ಇವ್ರು ಯೂನಿವರ್ಸಿಟಿ ಮಾಡಿದ್ದಾರೆ. ಸೊ ಲೆಟ್ ಆಸ್ ಇಸ್ ಮೆಂಟರ್ ಗಿವ್ ಮೈ 100% to them. Because today even university is judged based on the placements happening. Exactly. So very important. So ಸಾಫ್ಟ್ ಸ್ಕಿಲ್ ಅಂದ್ರೆ ಏನು ಅನ್ನೋದ್ರ ಒಂದು ಜಿಸ್ಟ್ ಕೊಡುವಂಥ ಪ್ರಯತ್ನ ನಾವು ಇವತ್ತಿನ ಎಪಿಸೋಡ್ನಲ್ಲಿ ಮಾಡಿದ್ದೀವಿ. ಸೊ ಹೌ ಇಂಪಾರ್ಟೆಂಟ್, ಬಹುಶಃ ಇವತ್ತಿನ ಎಪಿಸೋಡ್ ನೋಡಿದವ್ರು ಎಲ್ರಿಗೂ ಅದು ಅರ್ಥ ಆಗಿರುತ್ತೆ. ಬಟ್ ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಇಂಟರ್ವ್ಯೂನ ಹೇಗೆ ಫೇಸ್ ಮಾಡಬೇಕು, ಯಾವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು, ನಿಮ್ಮ ಸ್ಕಿಲ್ ಸೆಟ್ ಏನೇನಿರಬೇಕು ಫ್ರಮ್ ವಾಟ್ ಎವರ್ ವಾಕ್ಸ್ ಆಫ್ ಲೈಫ್ ಯು ಆರ್ ಫ್ರಮ್, ಅದ್ರ ಬಗ್ಗೆ ಮಾತಾಡೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ. ಸೊ ವೇಟ್ ಫಾರ್ ನೆಕ್ಸ್ಟ್ ಎಪಿಸೋಡ್ ಆಫ್ ಇನ್ಫಿನಿಟ್ ಹೊನ್ನಡಿ. ನಮ್ಮ ಜೊತೆ ಇವತ್ತಿದ್ದು ನಮ್ಮ ಸಾಫ್ಟ್ ಸ್ಕಿಲ್ ಟ್ರೈನರ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ಮೈ ಶೋ. ಥ್ಯಾಂಕ್ಸ್.